ಇವತ್ತು ಈ ಒಂದು ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಾಬ್ಲಮ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈ ಒಂದು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಅಂತ ತಿಳ್ಕೊಳ್ಳೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದಿ ಫರ್ಮ್. ಇಟ್ ಶೋಸ್ ದ ಫರ್ಮ್ ಹೌ ದ ಪ್ರಾಫಿಟ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ಪಾರ್ಟ್ನರ್. ಬಂದಿರುವಂಥ ಪ್ರಾಫಿಟ್ನ ಯಾವ ಥರ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋ ಅಂಥದ್ದನ್ನ ನಾವೇನಪ್ಪ ಕರಿತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ಇಲ್ಲೊಂದು ಫಾರ್ಮೆಟ್ನ ಕೂಡ ಕೊಟ್ಟಿದ್ದೀನಿ ಯಾವ ಥರ ತೊಗೋಬೇಕು ಅಂತ. ಇದೊಂದು ಈಸಿ ಪ್ರಾಬ್ಲಮ್ಮು, ಜಸ್ಟ್ ರಿಮೆಂಬರ್ ಮಾಡ್ಕೊಳ್ಳಿ. ಕ್ರೆಡಿಟ್ ಸೈಡ್ ನಿಮಗೆ 2 ಎಂಟ್ರಿ ಬರುತ್ತೆ. ಒಂದು ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್, ಇದು ಕಾಲ್ಡ್ ಆನ್ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಇನ್ನೊಂದೇನು ಬರುತ್ತಪ್ಪ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು. ಪ್ರಾಬ್ಲಮಲ್ಲೂ ಕೂಡ ನಿಮಗೆ ಸ್ಪೆಸಿಫೈ ಮಾಡಿರ್ತಾರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ. ಇವಾಗ ಡೆಬಿಟ್ ಸೈಡ್ ನೋಡ್ತಾ ಹೋಗೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ನಿಮಗೆ ಕ್ಯಾಪಿಟಲ್ ಕೊಟ್ಟಿರ್ತಾರೆ, ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಬರುವಂಥದ್ದು ಪಾರ್ಟ್ನರ್ಸ್ಗೆಲ್ಲ ಸ್ಯಾಲ್ರಿ ಕೊಟ್ಟಿದ್ದಾರೆ. ಐದರ್ ಎ ಪಾರ್ಟ್ನರ್ ಕೊಟ್ಟಿರ್ಬೋದು, ಬಿ ಪಾರ್ಟ್ನರ್ ಕೊಟ್ಟಿರ್ಬೋದು, ಸಿ ಪಾರ್ಟ್ನರ್ ಕೊಟ್ಟಿರ್ಬೋದು. ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಯಾವ ಪಾರ್ಟ್ನರ್ ಕೊಟ್ಟಿರ್ತಾರೆ ಆ ಪಾರ್ಟ್ನರ್ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡಿ. ಅದೇ ಥರ ನಿಮಗೆ ಕಮಿಷನ್ ಕೊಟ್ಟಿರ್ತಾರೆ, ಎಗೇನ್ ಎ ಪಾರ್ಟ್ನರ್, ಬಿ ಪಾರ್ಟ್ನರ್, ಸಿ ಪಾರ್ಟ್ನರ್. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಯಾವ ಪಾರ್ಟ್ನರ್ ನೇಮ್ ಕೊಟ್ಟಿರ್ತಾರೆ ಆ ಪಾರ್ಟ್ನರ್ದು ಸ್ಯಾಲ್ರಿ ತಗೊಳ್ಳಿ. ಅದೇ ಥರ ಏನಾದ್ರು ಪಾರ್ಟ್ನರ್ಗೆ ರಿಸರ್ವ್ ಫಂಡ್ ಇತ್ತು ಅಂದರೆ ರಿಸರ್ವ್ ಫಂಡ್ನ ತಗೊಳ್ಳಿ. ಇವಾಗ ಕ್ಲೋಸ್ ಮಾಡಿ ಯಾವ ಸೈಡ್ ಜಾಸ್ತಿ ಬರುತ್ತೆ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೆಬಿಟ್ ಸೈಡ್ ಜಾಸ್ತಿ ಬಂತು, ಆ ಡೆಬಿಟ್ ಸೈಡ್ ಅಮೌಂಟ್ನ ಟೋಟಲ್ ಮಾಡ್ಕೊಳ್ಳಿ, ತಗೊಂಡೋಗಿ ಸೇಮ್ ಅಮೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬರೀರಿ. ಇವಾಗ ಏನು ಬರುತ್ತಪ್ಪ ಅಂದರೆ ನಿಮಗೆ ಲಾಸ್ ಬರುತ್ತೆ, ಲಾಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ಅದೇ ಥರ ಕ್ರೆಡಿಟ್ ಸೈಡ್ ಜಾಸ್ತಿ ಬಂತು ಅಂದರೆ ಕ್ರೆಡಿಟ್ ಸೈಡ್ ಅಮೌಂಟ್ ತಗೊಂಡು ಡೆಬಿಟ್ ಸೈಡ್ಗೆ ಬರೆದು ಕ್ಲೋಸ್ ಮಾಡಿ. ಅವಾಗೇನು ಬರುತ್ತೆ ನಿಮಗೆ ಪ್ರಾಫಿಟ್ ಬರುತ್ತೆ, ಅಗೇನ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ಇಲ್ಲೊಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಇದು ಬಂದು 2026 ಎಕ್ಸಾಮ್ 1ನ ಕ್ವಶನ್ ಪೇಪರು. Ravi and Kiran are commenced the partnership business on 1/4/2024 with capital of rupees 1,50,000 and 1 lakh respectively. Their profit sharing ratio is 3:2 respectively. They earned a profit of rupees 50,000 for the year before allowing A. Interest on capital at 10% per annum. B. Interest on drawings, Ravi 4,000 and Kiran 2,000. Commission payable to Ravi rupees 3,000 per annum. Salary payable to Kiran rupees 8,000 per annum. Prepare profit and loss appropriation account for the year ended 31/3/2025. ಬನ್ನಿ ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫಸ್ಟು ಕ್ರೆಡಿಟ್ ಸೈಡ್ ತೊಗೊಳ್ಳೋಣ. ಯಾವುದಪ್ಪ? ಬೈ ನೆಟ್ ಪ್ರಾಫಿಟ್. ಎಷ್ಟಿದೆ? 50,000 ಇದೆ. 50,000ನ ಔಟರ್ ಕಾಲಮ್ಗೆ ಹಾಕೊಳ್ಳಿ. ಅದೇ ಥರ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಯಾರ್ದು? ಪಾರ್ಟ್ನರ್ ರವಿ, ಪಾರ್ಟ್ನರ್ ಕಿರಣ್. ರವಿದೆಷ್ಟು? 4,000. ಕಿರಣ್ದೆಷ್ಟು? 2,000. ಎರಡು ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ 6,000 ಹಾಕೊಳ್ಳಿ. ಅದೇ ಥರ ಡೆಬಿಟ್ ಸೈಡ್ ಬನ್ನಿ. ಡೆಬಿಟ್ ಸೈಡನ್ನು ಆಗ ಹೇಳಿದ್ದೀನಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೋಬೇಕು, ಸ್ಯಾಲ್ರಿ ಇದ್ರೆ ತೊಗೋಬೇಕು, ಕಮಿಷನ್ ಇದ್ರೆ ತೊಗೋಬೇಕು, ಎನಿ ರಿಸರ್ವ್ ಫಂಡ್ ಇದ್ರೆ ತೊಗೋಬೇಕು ಅಂತ. ಫಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ರವಿ 1,50,000 ಇಂಟು 10/100 ಮಾಡಿದ್ರೆ 15,000 ಬರುತ್ತೆ, ರೈಟ್ ಇನ್ನರ್ ಕಾಲಮ್. ಅದೇ ಥರ ಕಿರಣ್ 1 lakh ಇಂಟು 10/100 ಮಾಡಿದ್ರೆ 10,000 ಬರುತ್ತೆ, ರೈಟ್ ಇನ್ನರ್ ಕಾಲಮ್. 15,000 ಪ್ಲಸ್ 10,000 25,000 ಔಟರ್ ಕಾಲಮ್ಗೆ ಹಾಕೊಳ್ಳಿ. ಅದೇ ಥರ ಕಮಿಷನ್ ರವಿಗೆ ಎಷ್ಟಿದೆ? 3,000 ಇದೆ ಪರ್ ಆ್ಯನಮು, ಡೈರೆಕ್ಟಾಗಿ 3,000 ಔಟರ್ ಕಾಲಮ್ಗೆ ಹಾಕೊಳ್ಳಿ. ನೆನ್ಪಿಡ್ಕೊಳ್ಳಿ, ಪರ್ ಮಂತ್ ಕೊಟ್ಟರೆ ಇಂಟು 12 ಮಾಡ್ಕೊಳ್ಳಿ, ಪರ್ ಆ್ಯನಮು ಕೊಟ್ಟರೆ ಡೈರೆಕ್ಟಾಗಿ ಏನು ಮಾಡಿ ಔಟರ್ ಕಾಲಮ್ಗೆ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಯಾಲ್ರಿ ಟು ಕಿರಣ್. ಸ್ಯಾಲ್ರಿ ಟು ಕಿರಣ್ ಎಷ್ಟು? 8,000 ಪರ್ ಆ್ಯನಮ್ ಇದೆ, ಡೈರೆಕ್ಟಾಗಿ ಔಟರ್ ಕಾಲಮ್ಗೆ ಹಾಕೊಳ್ಳಿ. ಅದು ಕೂಡ ಅಷ್ಟೇ, ಪರ್ ಮಂತ್ ಕೊಟ್ಟರೆ ಇಂಟು 12 ಮಾಡಿ ಔಟರ್ ಕಾಲಮ್ಗೆ ಹಾಕೊಳ್ಳಿ. ಇವಾಗ ನೋಡೋಣ ಯಾವ ಸೈಡ್ ಜಾಸ್ತಿ ಬರುತ್ತೆ. 50,000 ಪ್ಲಸ್ 6,000 56,000 ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೇಮ್ ಅಮೌಂಟ್ನ ನೀವು ಡೆಬಿಟ್ ಸೈಡ್ ಬರ್ಕೊಳ್ಳಿ. 56,000ಅಲ್ಲಿ 25,000 ಮೈನಸ್ 3,000 ಮೈನಸ್ 8,000 ಮಾಡಿದ್ರೆ 20,000 ಬರುತ್ತೆ. ಈ 20,000 ಏನು ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಆ 20,000 ಅಮೌಂಟ್ನ ರವಿ ಮತ್ತು ಕಿರಣ್ಗೆ ಏನು ಮಾಡಬೇಕು? ಅವರ ಒಂದು ರೇಷದಲ್ಲಿ ಹಂಚೋಣ. ಓಕೆ, 20,000 ಇಂಟು 3/5 ಮಾಡಿದ್ರೆ 12,000 ಪ್ರಾಫಿಟ್ಟು ರವಿಗೆ ಹೋಗುತ್ತೆ. 20,000 ಇಂಟು 2/5 ಮಾಡಿದ್ರೆ 8,000 ಅಮೌಂಟು ಏನಾಗುತ್ತೆ? ಕಿರಣ್ಗೆ ಹೋಗುತ್ತೆ. ನೆನ್ಪಿಡ್ಕೊಳ್ಳಿ, ಈಚ್ ಒನ್ ಎಂಟ್ರಿಗೆ ನಿಮ್ಗೆ ಒಂದೊಂದು ಮಾರ್ಕ್ ಇರುತ್ತೆ. ಈಗ ನೆಟ್ ಪ್ರಾಫಿಟ್ ಬರೆದ್ರೆ 1 ಮಾರ್ಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಬರೆದ್ರೆ 1 ಮಾರ್ಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೆದ್ರೆ 1 ಮಾರ್ಕು, ಕಮಿಷನ್ ಟು ರವಿ ಬರೆದ್ರೆ 1 ಮಾರ್ಕು, ಸ್ಯಾಲ್ರಿ ಟು ಕಿರಣ್ ಬರೆದ್ರೆ ನಿಮಗೆ 1 ಮಾರ್ಕು. ಸಿಂಪಲ್ ನೆನ್ಪಿಡ್ಕೊಳ್ಳಿ, ಕ್ರೆಡಿಟ್ ಸೈಡ್ 2 ಎಂಟ್ರಿ ಬರುತ್ತೆ, ಡೆಬಿಟ್ ಸೈಡ್ ಒಂದು 3 ಎಂಟ್ರಿ ಬರುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್.